ಎಸ್ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಭೂಮಿಗೆ ಅಜಿತ್ ಭೂಮಿಗೋಸ್ಕರ ಅಲ್ರಾಮ್ ತಂದು ಕೊಟ್ಟಿರ್ತಾರೆ. ನೋಡು ಭೂಮಿ, ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೋಬೇಡ, ಯಾಕಂದರೆ ಇದರಲ್ಲಿ ಟೈಮಿಗೂ ನಿನಗೆ ಎಲ್ಲ ಅಲಾರಾಮ್ ಬಡ್ಕೊಳ್ಳುತ್ತೆ. ಅದನ್ನು ಇಟ್ಕೊಂಡು ಯಾರ ಹತ್ರನೂ ಕೂಡ ನೀನು ಹೇಳಿಸ್ಕೊಳ್ಬಾರ್ದು. ನೀನು ಒಳ್ಳೆ ಹಾಗೆ ಟ್ರೈನಿಂಗ್ ಕಲಿಬೇಕು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಸರಿ ಸಾಹೇಬ್ರೆ ಅಂತ ಭೂಮಿ ಹೇಳಿ ತುಂಬ ಖುಷಿಯಿಂದ ಇಲ್ಲಿ ಅಜಿತ್ ಕೊಟ್ಟಿರೋ ಅಲ್ರಾಮ್ನ ಹಿಡ್ಕೊಂಡು ಅದನ್ನು ತಕ್ಕೊಂಡು ಪ್ರೀತಿಯಿಂದ ಅದಕ್ಕೆ ಮುಟ್ಕೊಡ್ತಾ ಇರ್ತಾರೆ. ಏನಾಯ್ತು ಭೂಮಿ ಅಕ್ಕ, ಇದು ನಿಮ್ಮ ಹಸ್ಬೆಂಡ್ ಕೊಟ್ಟಿದ್ದ ಅಂತ ಕೇಳ್ತಾರೆ. ಸಾಹೇಬ್ರು ನನಗೋಸ್ಕರ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ ಸಾಹೇಬ್ರೆ. ಯಾಕೋ ಗೊತ್ತಿಲ್ಲ, ನೀವು ಒಂದು ಕ್ಷಣನೂ ನನ್ನಿಂದ ದೂರ ಆಗಬಾರ್ದು ಅನ್ನಿಸ್ತಾ ಇದೆ. ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅನ್ನಿಸ್ತಾ ಇದೆ ಸಾಹೇಬ್ರೆ. ಯಾಕೆ ಈ ರೀತಿ ಆಗ್ತಾ ಇದೆ? ನಿಜವಾಗ್ಲೂ ಇಷ್ಟು ದಿನ ಈಗ ಅನಿಸ್ಲಿಲ್ಲ, ದೂರ ಆದಾಗಲೇ ಪ್ರೀತಿ ಬೆಲೆ ಗೊತ್ತಾಗ್ತಾ ಇದೆ. ನೀವು ಯಾವಾಗಲೂ ನನ್ನ ಜೊತೆಯಾಗಿ ಇರಬೇಕು ಸಾಹೇಬ್ರೆ, ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ನೀವಿದ್ದೀರಾ ಅಂತ ಭೂಮಿ ಆ ಅಲಾರಾಮ್ನ ಹಿಡ್ಕೊಂಡು ಸಾಹೇಬ್ರೆ ನೀವು ನನ್ನ ಪ್ರಾಣ ಅಂತ ಹೇಳಿ ಅದಕ್ಕೆ ಮುತ್ತಿನ ಸುರಿಮಳೆ ಕೊಡ್ತಾರೆ ಭೂಮಿ. ಅದೇ ರೀತಿ ಈ ಕಡೆ ದೇವಯಾನಿ ಈ ಶಾರದಾಗೆ ಒಂದು ಗತಿ ಕಾಣಿಸ್ಬೇಕು, ಯಾವುದೇ ಕಾರಣಕ್ಕೂ ಅವಳು ಜೀವಂತವಾಗಿರಬಾರ್ದು. ಈಗಾಗಲೇ ಭೂಮಿ ಕೂಡ ಟ್ರೈನಿಂಗ್ ಅಂತ ಹೋಗಿದ್ದಾಳೆ. ಅವಳಂತೂ ಶಾರದನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಬೇರೆ ಯಾರು ಕೂಡ ಶಾರದನ ಜೊತೆ ಜಾಸ್ತಿ ಹೊತ್ತು ಇರಲ್ಲ. ಅದೇ ಸಮಯ ನೋಡಿಕೊಂಡು ಶಾರದನ ಮುಗಿಸ್ಬೇಕು ಅಂತ ಜೈಲ್ ಹತ್ರ ಒಬ್ಬ ರಾಜೇಶ್ ಅಮ್ಮನ ಹತ್ರ ಹೋಗಿ ಎಲ್ಲವನ್ನ ಹೇಳ್ಬರ್ತಾರೆ. ನೋಡು, ನಾನು ಈ ಫೋಟೋದಲ್ಲಿರೋಳು, ನೀನು ನಿನಗೆ ಬೇಲ್ ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ಅವಳ ಕಥೆನ ಮುಗಿಸ್ಬೇಕು, ಯಾವಾಗ ಏನು ಅಂತ ನಾನು ನಿನಗೆ ಕಾಲ್ ಮಾಡ್ತೀನಿ ಅಂತ ದೇವಯಾನಿ ಇಲ್ಲಿ ಸುಪಾರಿ ಕೊಟ್ಟು ಬಂದಿರ್ತಾರೆ. ದೇವಯಾನಿಗೆ ತುಂಬ ಖುಷಿ ಆಗುತ್ತೆ. ಶಾರದಾ ಇಷ್ಟು ದಿನ ನೀನು ಸತ್ಯ ಹೇಳಬೇಕು ಅಂತ ಒತ್ತಾಡ್ತಾ ಇದೆಯಾ, ಆದರೆ ಇನ್ಮೇಲೆ ನಿನಗೆ ಸತ್ಯ ಹೇಳೋಕ್ಕೆ ಆಗಲ್ಲ, ನಿನ್ನ ಕಥೆನೇ ಮುಗಿದು ಹೋಗುತ್ತಲ್ವಾ ಅಂತ ಹೇಳಿ ಇಲ್ಲಿ ದೇವಯಾನಿ ನಗ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಮನೆಯಲ್ಲಿ ಶಾರದಾ ಹೂವನ್ನು ಕಟ್ತಾ ತುಂಬ ಖುಷಿಯಿಂದ ನಗ್ತಾ ಇರ್ತಾರೆ. ಅದನ್ನು ನೋಡಿದ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅದನ್ನು ನೋಡಿ ಅಜ್ಜಿ ಅಂತೂ ಬೆರಗಿ ಹೋಗ್ಬಿಡ್ತಾರೆ. ಶ್ರವಣ, ಅಜಿತ, ಸಂಗೀತ ಅಂತ ಎಲ್ಲರನ್ನೂ ಕರೀತಾರೆ. ಆಗ ಮನೆಯವರೆಲ್ಲರೂ ಕೂಡ ಈ ಕಡೆ ಬಂದುಬಿಟ್ಟು ಅಲ್ಲಿ ನೋಡೋ ನಮ್ಮ ಶಾರದಾ ಹೂವನ್ನ ಕಟ್ತಾ ಇದ್ದಾಳೆ, ನಂಬಕ್ಕೆ ಆಗ್ತಾ ಇಲ್ಲ, ಅದು ನಮ್ಮ ಶಾರದಾ ಇಷ್ಟೊಂದು ಬದಲಾವಣೆನಾ ಅಂತ ಇಲ್ಲಿ ಅಜ್ಜಿ ಕೇಳ್ತಾ ಇರ್ತಾರೆ. ಹೌದಲ್ವಾ? ಹೌದು ಅಮ್ಮ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಏನು ಇದು ಅಂತ ಇಲ್ಲಿ ಶ್ರವಣ, ನೋಡು ಶಾರದಾ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಆಗ ಶ್ರವಣ್ಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಅಜಿತ್ ಇಲ್ಲಿ ಶಾರದಾ ಹತ್ರನೇ ಹೋಗ್ತಾರೆ. ಅತ್ತೆ ಅಂತ ಕರೀತಾರೆ. ಆಗ ಇಲ್ಲಿ ಶಾರದಂತೂ ಖುಷಿಯಿಂದ ಎದ್ದು ನಿಂತ್ಕೊಂಡು ಅಜಿತ್ ಇತ್ತು ಹೂ ಭೂಮಿ ಅಂತ ಹೇಳ್ತಾರೆ. ಆಗ ಅದೇ ಏನು ಮಾತಾಡ್ತಾ ಇದ್ದೀರಾ ಭೂಮಿ, ನಿಮಗೆ ಗೊತ್ತಾ ಭೂಮಿ ಯಾರು ಅಂತ ಕೇಳ್ತಾರೆ. ಆಗ ಎರಡೂ ಕೈನ ತಕ್ಕೊಂಡು ತೋರಿಸ್ತಾರೆ. ನನ್ನ ಮಗಳು ಭೂಮಿ ಅನ್ನೋ ಇದರಲ್ಲಿ ತೋರಿಸ್ತಾ ಇರ್ತಾರೆ. ಆಗ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಷ್ಟೇ ಅಲ್ಲ, ಇದನ್ನು ಹೂವನ್ನು ಇಲ್ಲಿ ಅಜಿತ್ ಕೈಗೆ ಕೊಡ್ತಾರೆ. ಭೂಮಿ ನನ್ನ ಮಗಳು ಭೂಮಿ ಅಂತ ಹೇಳಿ ಸನ್ನೆ ಮಾಡ್ತಾರೆ. ಭೂಮಿ ಅಂತ ಹೆಸರನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಭೂಮಿಗೆ ಈ ಹೂವನ್ನು ಕೊಡು ಅನ್ನೋ ಇದರಲ್ಲಿ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಅಂತೂ ತುಂಬ ಖುಷಿ ಆಗ್ತಾರೆ. ಅಂದರೆ ಅತ್ತೆ ಮಾತಾಡಿಬಿಟ್ರು, ಭೂಮಿ ಅಂತ ಕರೆದ್ಬಿಟ್ರು, ಅಮ್ಮ ನೋಡ್ದ ಅಂತ ಕೇಳ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ತುಂಬ ಖುಷಿ ಆಗ್ತಾರೆ ಅಂತೆ. ಆಗ ಅಜ್ಜಿ ಅಂತೂ ಬಾಯಿ ಮೇಲೆ ಕೈನ ಇಟ್ಕೊಂಡು ಶಾಕಿಂದ ನೋಡ್ತಾ ಇರ್ತಾರೆ. ತುಂಬ ಖುಷಿ ಆಗ್ತಾರೆ. ಶ್ರವಣ, ಏನು ಇದು, ನಾವು ನೋಡ್ತಾ ಇರೋದು ನಿಜನಾ ಅಂತ ಹೇಳಿ ಮನೆಯವರೆಲ್ಲ ಖುಷಿ ಆಗ್ತಿದ್ರೆ ಅಲ್ಲಿಗೆ ದೇವಯಾನಿ ಬರ್ತಾರೆ. ಇಲ್ಲಿ ಶಾರದಾ ಮಾತಾಡಿದ್ದನ್ನು ನೋಡಿ ದೇವಯಾನಿ ಅಂತೂ ಬೆಚ್ಚಿ ಬಿಡ್ತಾರೆ. ಇದೇನಿದು, ಶಾರದಾ ಮಾತಾಡ್ತಾ ಇದ್ದಾಳ, ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದು ಅಂತ ತುಂಬ ಭಯ ಪಡ್ತಾ ಇರ್ತಾರೆ. ಆಗ ಅಂಜು, ಏನು ಮಾಮ್ ಇದು, ಅಲ್ಲ ಈ ಶಾರದಾ ಅತ್ತೆ ಮಾತಾಡಿದ್ರೆ ಆಮೇಲೆ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾರಲ್ಲ ಮಾಮ್ ಅಂತ ಅಂಜು ಹೇಳ್ತಾರೆ. ಅಂಜು, ನೀನೇನು ಯೋಚನೆ ಮಾಡಬೇಡ, ಇದಕ್ಕೂ ಒಂದು ಏರ್ಪಾಟ್ ಮಾಡಿದ್ದೀನಿ. ಈ ಶಾರದಾ ಕತೆ ಇವತ್ತಲ್ಲ ನಾಳೆ ಮುಗಿಯುತ್ತೆ, ಯಾಕಂದರೆ ನಾನು ಅದಕ್ಕೆ ಸುಪಾರಿ ಕೊಟ್ಟು ಬಂದಿದ್ದೀನಿ. ಇವಳು ಸಾವು ನಾಳೆನೋ ಇನ್ನೊಂದು 2 ದಿನ ಅಷ್ಟೇ, ಆಮೇಲೆ ಇವಳು ಖಂಡಿತವಾಗ್ಲೂ ಜೀವಂತವಾಗಿರಲ್ಲ ಬೇಬಿ ಅಂತ ದೇವಯಾನಿ ಹೇಳ್ತಾರೆ. ಮಾಮ್ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹೌದು ಅಂಜು, ನೀನು ಗಟ್ಟೆ ಮಾತಾಡಬೇಡ, ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಆಗ ಅಜ್ಜಿ ಹೋಗ್ಬಿಟ್ಟು ಶಾರದಾ ನೀನು ಭೂಮಿ ಅಂತ ಕರೆದ್ಬಿಟ್ಯಾ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ ಶಾರದಾ. ಹೀಗೆ ನಮ್ಮ ಶಾರದಾ ದಿನದಿಂದ ದಿನಕ್ಕೆ ಒಂದೊಂದು ಮಾತುಗಳನ್ನ ಆಡ್ತಾ ಇದ್ದಾಳೆ ಶ್ರವಣ. ಆದಷ್ಟು ಬೇಗ ನಮ್ಮ ಶಾರದಾ ಪೂರ್ತಿ ಮಾತಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳ ಪರಿಸ್ಥಿತಿಗೆ ಕಾರಣ ಯಾರು ಅಂತನಾದರೂ ಗೊತ್ತಾಗ್ತಿತ್ತು ಅಂತ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ಗೆ ಭೂಮಿನೇ ಮನಸ್ವಿನಿ, ಶಾರದತ್ತೆ ಮಗಳು ಅನ್ನೋ
ಸತ್ಯನೂ ಕೂಡ ಗೊತ್ತಿರುತ್ತೆ. ಹಾಗೆ ಶಾರದನು ಕೂಡ ಮಾತಾಡಿದ್ದನ್ನು ನೋಡಿ ಅಜಿತ್ಗೆ ತುಂಬ ಖುಷಿ ಆಗುತ್ತೆ. ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಶಾರದ ಅತ್ತೆ ಭೂಮಿ ಅಂತ ಹೆಸರು ಹೇಳಿದ್ದಾರೆ, ಇನ್ನು ಮುಂದೆ ಎಲ್ಲ ಮಾತಾಡ್ತಾರೆ, ಅವ್ರಿಗೆ ಸಮಸ್ಯೆ ಕೊಟ್ಟವರು ಯಾರು ಅಂತ ಕೂಡ ಸದ್ಯದಲ್ಲೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ, ಅತ್ತೆ ಇನ್ಮೇಲೆ ನಿಮ್ಮ ಹವ ಮುಂದುವರಿಯುತ್ತೆ ಅಂತ ಹೇಳಿ ಅಜಿತ್ ಅಲ್ಲಿಂದ ಅತ್ತೆ ನೀವು ಕೊಟ್ಟಿರೋ ಹೂನ ನಾನು ಭೂಮಿ ಕೊಟ್ಟು ಬರ್ತೀನಿ ಸರಿನಾ ಅಂತ ಅಜಿತ್ ಅಲ್ಲಿಂದ ಹೋಗ್ತಾರೆ. ಆಗ ಶ್ರವಣು, ಶಾರದಾ ನಿಜವಾಗ್ಲೂ ನಂಗೆ ನಂಬಕ್ಕಾಗ್ತಾ ಇಲ್ಲ ಶಾರದಾ, ನೀನು ಮಾತಾಡ್ತಾ ಇದೆಯಾ ಶಾರದಾ ನನಗೆ ಇದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಶಾರದಾ, ನೀನು ಹೂ ಕಟ್ಟಿ ಇಷ್ಟೆಲ್ಲ ಬದಲಾವಣೆ ನನ್ನಿಂದ ನೋಡೋಕ್ಕಾಗ್ತಾಯಿಲ್ಲ, ತುಂಬ ಖುಷಿ ಆಗ್ತಾಯಿದೆ ಶಾರದಾ ನಿನ್ನ ಈ ಬದಲಾವಣೆಗೆ ಅಂತ ಶ್ರವಣ್ ಶಾರದನ ತಪ್ಕೊತಾರೆ. ಆಗ ಶಾರದಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಲೋ ಶ್ರವಣ, ಇನ್ಮೇಲೆ ಏನು ಯೋಚನೆ ಮಾಡಬೇಡ ಕಣೋ, ಆದಷ್ಟು ಬೇಗ ನಮ್ಮ ಶಾರದಾ ಎಲ್ಲವನ್ನ ಮಾತಾಡ್ತಾಳೆ, ನೋಡ್ತಾ ಇರು, ಭೂಮಿ ಅಂತ ಕರೆದಿದ್ದಾಳೆ, ಇನ್ನು ಉಳಿದಿರೋದನ್ನು ಹೇಳ್ತಾ ಇರ್ತಾಳ, ಖಂಡಿತವಾಗ್ಲೂ ಹೇಳ್ತಾಳೆ ಅಂತ ಸಂಗೀತ ಹೇಳ್ತಾರೆ. ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ದೇವಯಾನಿ ಈ ಕಡೆ ಆ ರೌಡಿಗೆ ಕಾಲ್ ಮಾಡ್ತಾರೆ, ನೋಡಿ ನಾನು ಹೇಳೋ ಟೈಮಿಗೆ ಸರಿಯಾಗಿ ಬಂದುಬಿಟ್ಟು ನಾನು ಹೇಳಿರೋ ಕೆಲಸನ ಮುಗಿಸ್ಬಿಡಿ, ನಿಮ್ಮ ಕೈಗೆ ಎಷ್ಟು ದುಡ್ಡು ಬೇಕೋ ಬಂದು ಸೇರುತ್ತೆ ಅಂತ ದೇವಯಾನಿ ಹೇಳ್ತಾರೆ. ಸರಿ ನೀವೇನು ಯೋಚನೆ ಮಾಡಬೇಡಿ, ಆ ಕೆಲಸ ಬಿಟ್ಬಿಡಿ, ನಮ್ಮ ಪಾಲಿಗೆ ಅದಾಯಿತು ಅಂದ್ಕೊಳ್ಳಿ, ನೀವೇನು ಯೋಚನೆ ಮಾಡಬೇಡಿ, ಅವ್ರ ಕತೆ ಮುಗೀತು ಬಿಡಿ ಅಂತ ಆ ರೌಡಿ ಹೇಳ್ತಾನೆ. ಆಗ ದೇವಯಾನಿಗೆ ಖುಷಿ ಆಗುತ್ತೆ. ಶಾರದಾ ಪಾಪ ಅನಿಸುತ್ತೆ ಕಣೆ ಶಾರದಾ, ನೀನು ನೋಡ್ತಾ ಇದ್ರೆ ಏನು ಮಾಡೋದು ಶಾರದಾ, ನೀ ಜೀವಂತವಾಗಿದ್ದರೆ ನನಗೆ ಉಳಿಗಾಲ ಇಲ್ಲ ಶಾರದಾ, ಯಾಕಂದರೆ ನೀನು ಬದುಕ್ಬಿಟ್ರೆ ಆಮೇಲೆ ನೀನು ಸತ್ಯ ಹೇಳ್ತೀಯ, ನಾನು ಸಿಕ್ಕಾಕೊತೀನಲ್ವ ಶಾರದಾ ಅಂತ ದೇವಯಾನಿ ನಗ್ತಾ ಇರ್ತಾರೆ. ಈ ಕಡೆ ಶಾರದಾ ಕೊಟ್ಟಿರೋ ಹೂವನ್ನು ತಗೊಂಡು ಅಜ್ಜಿ ಸೀದಾ ಇಲ್ಲಿ ಭೂಮಿ ಟ್ರೈನಿಂಗಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಭೂಮಿನ ನೋಡಿ ಅಲ್ಲೇ ಒಬ್ಬ ಹುಡುಗ ಅಂತೂ ಭೂಮಿ ನೋಡಿ ತುಂಬಾ ಇಷ್ಟ ಆಗ್ತಾ ಇರ್ತಾನೆ. ಭೂಮಿ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಮೇಲೇ ಅವಳ ಹಿಂದೆ ಅವಳೆಲ್ಲೇ ಹೋದರೂ ಕೂಡ ಭೂಮಿ ಹಿಂದೆ ಹೋಗ್ತಾ ಇರ್ತಾನೆ. ಆಗ ಭೂಮಿ ನೀವು ಯಾಕೆ ನನ್ನ ಹಿಂದೆ ಬರ್ತೀರಾ ಅಂತ ಕೇಳಿದಾಗ, ಅಯ್ಯೋ ಯಾಕಿಲ್ಲ ಬಿಡಿ, ಏನು ತೊಂದರೆ ಆಗುತ್ತಾ ಅಂತ ಆ ಹುಡುಗ ಕೇಳ್ತಾ ಇರ್ತಾನೆ. ಆಗ ಭೂಮಿಗೆ ತುಂಬಾ ಭಯ ಆಗ್ತಾ ಇರುತ್ತೆ, ಈ ವ್ಯಕ್ತಿ ಯಾಕೆ ನನ್ನ ಹಿಂದೆ ಬರ್ತಾನೆ ಅಂತ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ. ಆಗ ಅಜಿತ್ ಬಂದಿದ್ದನ್ನು ನೋಡಿ ಭೂಮಿ ಓಡಿ ಹೋಗಿ ಅಜಿತ್ ಸಾಹೇಬ್ರೆ ಅಂತ ಹೇಳಿ ತಪ್ಕೊತಾರೆ. ಆಗ ಭೂಮಿ ನಾನು ಯಾಕೆ ಬಂದೆ ಅಂತ ಗೊತ್ತಾ, ನಿನ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ನನಗೆ ಏನು ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ, ತಗೋ ಹೂ ಅಂತ ಕೊಡ್ತಾರೆ. ಹೂವನ್ನು ಕೊಡೋಕ್ಕೆ ಇಷ್ಟು ದೂರ ಬಂದ್ರ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಭೂಮಿ ಈ ಹೂವು ಸಾಮಾನ್ಯವಾದ ಹೂ ಅಲ್ಲ ಭೂಮಿ, ಇದು ಕೊಟ್ಟಿದ್ದು ಯಾರು ಅಂದ್ಕೊಂಡಿದ್ಯಾ, ಶಾರದತ್ತೆ, ಅದು ಶಾರದತ್ತೆ ಭೂಮಿ ಕೊಡಬೇಕು ಅಂತ ಮಾತಾಡಿದ್ರು ಭೂಮಿ, ಅದಕ್ಕೆ ನಾನು ತೊಗೊಂಡು ಬಂದೆ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೆ ನಂಬಕ್ಕೆ ಆಗ್ತಾರಲ್ಲ, ಸಾಹೇಬ್ರೆ ನಿಜ ಹೇಳ್ತಾ ಇದ್ದೀರಾ, ಶಾರದಮ್ಮ ಮಾತಾಡ್ಬಿಟ್ರಾ ಅಂತ ಕೇಳ್ತಾರೆ. ಹೌದು ಭೂಮಿ, ಒಂದೊಂದೇ ಮಾತಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಿದೆ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ನನಗೂ ಖುಷಿ ಆಗ್ತಾಯಿದೆ, ಶಾರದಮ್ಮ ಮಾತಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ ಶಾರದಮ್ಮ ಅಂತ ಹೇಳಿ ಭೂಮಿ ಕಣ್ಣೀರು ಹಾಕ್ತಾರೆ. ಆಗ ಭೂಮಿ ಸರಿ ಜೋಪಾನ ಭೂಮಿ ಅಂತ ಹೇಳ್ತಾರೆ. ಸಾಹೇಬ್ರೆ ಒಂದು ನಿಮಿಷ ನಿಮ್ಮನ್ನ ತಪ್ಕೋಬೋದಾ ಅಂತ ಭೂಮಿ ಕೇಳ್ತಾರೆ. ಆಗ ಅಜಿತ್ಗೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಅಜಿತ್ ಮತ್ತು ಭೂಮಿ ದಿನದಿಂದ ದಿನಕ್ಕೆ ಹತ್ತಿರ ಆಗ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.